ಸರ್ ಈಗ SC ಮಹಿಳೆ ಇರೋದ್ರಿಂದ ನಮ್ಗೆ ಮೇಯರ್ ಸ್ಥಾನ ಕೊಟ್ಟಾರ ಜೋಶಿ ಸರ್ ನಮ್ಗೆ ಅವ್ರ ಆದ್ಯವಾಗಿ ನಾವು ಏನು ಕೆಲಸ ಮಾಡ್ಬೇಕೆಲ್ಲ ಮಾಡ್ಕೊಂಡು ಹೋಗ್ತೀವಿ. ನಾವು ಭಾಳ ಅಂದ್ರೆ ಭಾಳ ಖುಷಿ ಆಗತೈತೆ ರೀ. ಯಾಕಂದ್ರೆ ಕ್ಷೇತ್ರಕ್ಕೆ ಮೇಯರ್ ಕೊಟ್ಟಿದ್ದಿಲ್ಲ, ಹಾಗಾಗಿ ನಮ್ಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಗತ್ತೈತೆ ರೀ. ಪಾರ್ಟಿ ಏನು ಡಿಸಿಷನ್ ತೊಗೊಂಡೈತಲ್ಲ ಅದ್ರ ಪ್ರಕಾರ ನಮ್ಗೆ ಕೊಟ್ಟಾರ. ಆದರೆ ನಮ್ಗೆ ಯಾರು ವೋಟ್ ಮಾಡಾರಲ್ಲ ಎಲ್ಲರಿಗೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಇದೇ ಅವಧಿಯಲ್ಲಿ ಡೆಪ್ಟಿ ಮೇಯರ್ ಇದ್ರಿ, ಈಗ ಮೇಯರ್ ಆದ್ರೆ ಅಂದ್ರೆ ಡಬಲ್ ಧಮಾಕ ನಿಮಗೆ. ಏನು ಮಹಾನಗರಕ್ಕೆ ಏನು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀರಿ? ಯಾವ ರೀತಿ ಕೆಲಸಗಳಂದ್ರೆ ಸರ್, ಈಗ ನೋಡ್ರಿ ಏನೇನು ಮಹಾನಗರ ಪಾಲಿಕೆ ಒಳಗೆ ಏನೇನು ಕುಂಠಿತವಾಗಿ ಅದಾವಲ್ಲ ಅವನ್ನೆಲ್ಲ ಅಭಿವೃದ್ಧಿ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಆದರೆ ಫಸ್ಟ್ ಆದ್ಯತೆ ನಮ್ದು ಏನೈತೆ ರೀ, ಈಗ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀನಿ ನಾನು. ಆಮೇಲೆ ಮತ್ತು ಲೈಟಿಂದಾಗಿರ್ಬೋದು, ಆಮೇಲೆ ಅಲ್ಲಿ ಗುಂಡಿ ರಸ್ತೆದ್ದು ಗುಂಡಿ ಇದ್ದಾವಲ್ಲ ಅದ್ರನ್ನ ಮುಚ್ಚಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನೀರಿಂದಾಗಿರ್ಬೋದು, ಯಾವುದ್ಯಾವ್ದು ಏನೈತಲ್ಲ ಎಲ್ಲ ನಾನು ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಪ್ರತಿಯವರು ಬಂದವರೆಲ್ಲ ಮೂಲಭೂತ ಸೌಕರ್ಯ ಅಂತ ಹೇಳ್ತಾರೆ. ಮತ್ತು ಆಮೇಲೆ ಹುಬ್ಬಳ್ಳಿ ನೋಡಿದ ಕೂಡಲೇ ಧೂಳು ಬಿಟ್ಟರೆ ಮತ್ತೇನು ಕಾಣಂಗಿಲ್ಲ, ತಗ್ಗು ಗುಂಡಿ ಬಿಟ್ಟರೆ ಏನು ಕಾಣಂಗಿಲ್ಲ. ಸೀರಿಯಸ್ ಆಗಿ ಮಾಡ್ತಾರೆ? ಇಲ್ಲ ಸರ್, ಈಗ ನಾವು ಇದು ವಹಿಸೇವ್ರಿ ನಾವು ಇದನ್ನು. ಆದರೆ ಏನೈತಲ್ರಿ, ನಾನು ಮಾಡುವಂಥ ಪ್ರಯತ್ನ ಮಾತ್ರ ಡೆಫಿನೆಟ್ ಮಾಡ್ತೀನಿ ರೀ. ನಾವು ಸರ್ಕಾರದಿಂದ ಏನಾದರೂ ಅನುದಾನ ತರೋ ಪ್ರಯತ್ನ ಮಾಡ್ತಾರೆ? ನಮ್ಗೆ ಎಲ್ಲೆಲ್ಲಿ ಬೇಕಂತಂದು ಹೇಳಿದ್ರೆ ನಾನು ಅಲ್ಲಿ ಹೋಗಿ ನಿಯೋಗ ತಗೊಂಡೋಗಿ ನಾನು ಅಲ್ಲ ಮೇಡಮ್, ಎಷ್ಟು 300ಕ್ಕೂ ಹೆಚ್ಚು ಕೋಟಿ ಸರ್ಕಾರದಿಂದ ಅನುದಾನ ಬರೋದು ಬಾಕಿ ಉಳಿದಿದೆ. ಅದಕ್ಕೆ ಈ ನಿಟ್ಟಿನಲ್ಲಿ ಹಿಂದಿನ ಮೇಯರ್ ರಾಮಣ್ಣ ಬಡಿಗೇರ್ ಆಗಿರ್ಬೋದು, ಜ್ಯೋತಿ ಪಾಟೀಲ್ ಅವರಾಗಿರ್ಬೋದು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿವರೆಗೂ ಸರ್ಕಾರ ಕ್ಯಾರಿ ಅಂತ ಇಲ್ಲ. ಈಗ ನೀವು ಯಾವ ರೀತಿ ಪ್ರಯತ್ನ ಮಾಡ್ತೀರಾ? ನೋಡ್ತೀನಿ ಸರ್, ನಾನು ಈಗ ಅವರು ನಿಯೋಗ ತೊಗೊಂಡು ಹೋಗ್ತೀನಿ, ತೊಗೊಂಡೋಗಿ ತರುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಮಾಡಿ ಒಟ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಈಗಂದ್ರೆ ನಾವೀಗ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ, ಆಮೇಲೆ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರಿಗೆ, ಬೆಲ್ಲದವರಿಗೆ, ಆಮೇಲೆ ನಮ್ಮ ಕ್ಷೇತ್ರದ ನಾವು 71ನೇ ಕ್ಷೇತ್ರದವರು ಅಮೃತ್ ದೇಸಾಯಿ ಅವರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಧಾರವಾಡಕ್ಕೆ ಇನ್ನೂ ಉಪಮೇಯರ್ ಸ್ಥಾನ ಕೊಟ್ಟಿದ್ದಿಲ್ಲ, 4 ವರ್ಷ ಆದ್ರೆ. ಫಸ್ಟಿಗೆನ ಅಂಚಟಗೇರಿಯವ್ರಿಗೆ ಮೇಯರ್ ಸ್ಥಾನ ಕೊಟ್ಟಿದ್ದರು. ಅವರು ಭಾಳ ಲಕ್ಷ್ಮೀಟಿ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಮಾಡ್ಯಾರ. ಅದೇ ಪ್ರಕಾರ ನಾವು ಅವ್ರಿಗೆ ಎಲ್ಲ ಫಾಲೋ ಮಾಡಿಕೊಂಡು ಅಂದ್ರೆ ಎಲ್ಲರಿಗೂ ಈಗ ಮೇಯರ್ ಆಗಿ ಹೋಗ್ಯಾರ. ಆಮೇಲೆ ಹಿರಿಯ ಸದಸ್ಯರು ಭಾಳ ಜನ ಇದ್ದಾರೆ, ಅವ್ರಿಗೆಲ್ಲ ಕೇಳಿಕೊಂಡು ಅವ್ರ ಸಲಹೆ ಪ್ರಕಾರ ನಾವು ಯಾವುದೇ ಒಂದು ಕೆಲಸ ಇರಲಿ, ಅವ್ರು ಬಿಟ್ಟದ್ದಿರಲಿ ಎಲ್ಲ ಮುಂದುವರಿಸ್ತೀವಿ. ಆಮೇಲೆ ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಕೊಡ್ತೀವಿ. ಓಕೆ.